ಯಶಸ್ವಿಯಾಗಿ ನೆರವೇರಿದೆ. ಮುಂದುವರೆದ ಭಾಗವಾಗಿ ಮಹಿಳೆಯರಿಗೆ ರಂಗೋಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಕಾರಣ ಅಂದರೆ ಏನು ಅಂದರೆ, ರಂಗೋಲಿ ನಮ್ಮ ಹಿಂದೂ ಧರ್ಮದ ಪವಿತ್ರವಾಗಿರ್ತಕ್ಕಂಥ ಭಕ್ತಿಪೂರ್ವ ಆಧಾರವಾಗಿರ್ತಕ್ಕಂಥ ಚಿತ್ರದ ಮಹಿಳೆಯರನ್ನು ಭೇಟಿ ಮಾಡಬೇಕು. ಅವ್ರ ಜೊತೆ ರಂಗೋಲಿಯ ನಂದು ಇಲ್ಲೇ ಸರ್ ವಿವರ್ಸ್ ಕಾಲೋನಿ ಸರ್. ನಮ್ಮ ಶಾಸಕರು ಅದೇ ರಂಗೋಲಿ ಸ್ಪರ್ಧೆ ಮಾಡಿದ್ದು ತುಂಬ ಖುಷಿ ಆಯಿತು ಸರ್. ಅಂದರೆ ಎಲ್ಲರೂ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಬಿಡಿಸಿ ನನಗೆ ಸೆಕೆಂಡ್ ಪ್ರೈಸ್ ಬಂದಿದೆ ಸರ್. ಅವ್ರದ್ದು ಚೆನ್ನಾಗಿತ್ತು ಸರ್, ಎಲ್ಲ ಹೆಲ್ಪ್ ಮಾಡಿದ್ರು, ಮತ್ತು ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಆದರೆ ಹೆಣ್ಮಕ್ಳು ಕಷ್ಟ ಅಂದರೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರು ತಿಳ್ಕೊತಾರೆ. ತುಂಬ ಖುಷಿ ಆಯಿತು ಸರ್ ಅವ್ರು ಬಂದಿದ್ದು. ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಲಿಖಿತಾ ಅಂತ. ನಾನು ವಿವರ್ಸ್ ಕಾಲೋನಿಯಲ್ಲಿರೋದು. ಈ ಟೈಮಲ್ಲಿ ನಾರಾಯಣ್ ಸರ್ ಅವರು, MLA ನಾರಾಯಣ್ ಸರ್ ಅವರು, ನಾನು ವಿವರ್ಸ್ ಕಾಲೋನಿಯಲ್ಲಿದ್ದೀನಿ. ಈ ಟೈಮಲ್ಲಿ ರಂಗೋಲಿ ಸ್ಪರ್ಧೆ ಅರೇಂಜ್ ಮಾಡಿದರು. MLA ಶ್ರೀನಿವಾಸ್ ಮತ್ತು ನಾರಾಯಣ್ ಗೌರ್ ಅವರು ನನಗೆ ಪ್ರೈಸ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ. ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಆಗಿರೋದು. ತುಂಬ ಖುಷಿ ಆಗುತ್ತೆ. ಇಷ್ಟು ಕೇರ್ ಮಾಡ್ತಾರೆ, ಎಲ್ಲರಿಗೂ ಇದು ಮಾಡ್ತಾರೆ. ಸೊ ನೆಕ್ಸ್ಟ್ ನನಗೆ ತಾಲೂಕು ಮಟ್ಟದಲ್ಲಿ ಕಾಂಪಿಟೇಷನ್ ಬರುತ್ತೆ. ಅದರಲ್ಲೂ ಸಹ ನಾನು ಅಟೆಂಡ್ ಮಾಡಿ ಇದೇ ಥರ ಗಿಫ್ಟ್ ತೊಗೊಂಡು ಹೋಗ್ತೀನಿ. ಶ್ರೀನಿವಾಸ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮದು ವಿವರ್ಸ್ ಕಾಲೋನಿ ನೆಲಮಂಗಲ. ಇದು ರಂಗೋಲಿ ಸ್ಪರ್ಧೆ ಇತ್ತು ಇವತ್ತು, ಕಾಂಪಿಟೇಷನ್ನು. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ತುಂಬ ಖುಷಿ ಆಯಿತು ಸರ್. ಇದು ರಂಗೋಲಿ ಸ್ಪರ್ಧೆ ಇದುವರೆಗೂ ಯಾರೂ ಮಾಡಿರಲಿಲ್ಲ ಸರ್. ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಸರ್. ಅದಕ್ಕೆ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದೆ. ಬಹುಮಾನ ತುಂಬ ಖುಷಿ ಆಯಿತು ಸರ್. ಅವರು ನಮ್ಮ ಮನೆ ಹತ್ರ ನನ್ನನ್ನು ಮಾತಾಡ್ಸಿದ್ರು ಸರ್. ಅವರು ತುಂಬ ಖುಷಿ ಆಯಿತು. ಏನು ಅನ್ನಿಸ್ತಮ್ಮ ಅಂತ ಕೇಳಿದ್ರು. ಒಳ್ಳೆಯವರು ಸರ್. ನೋಡಿಲ್ಲ, ಒಳ್ಳೆಯವರು ಸರ್. ತುಂಬ ನಾನು ಫಿಕ್ಸ್ ಮಾಡಿದಾಗ ನನಗೆ ಸಿಕ್ಕಂಥದ್ದು ಕೇವಲ ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಆ ಭಾಗದ ಸದಸ್ಯರು ಅಷ್ಟೇ. ನೀವೆಲ್ಲ ತಾಯಿಗಳು ಸಿಗೋದಿಲ್ಲ. ನೀವೆಲ್ಲ ನಿಮ್ಮ ಕೆಲಸದಲ್ಲಿ, ಮನೆ ಕೆಲಸದಲ್ಲಿ, ಅಥವಾ ನೀವು ಯಾವಾಗಲೂ ಗೊತ್ತಿಲ್ಲ ಸರ್ಕಾರಿ ಉದ್ಯೋಗಗಳಿದ್ರೆ ನೀವೆಲ್ಲ ಬಿಸಿ ಆಗಿಬಿಟ್ಟಿದ್ರೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಆಗಿರಲ್ಲ. ನಿಮ್ಮನ್ನು ಭೇಟಿ ಮಾಡಬೇಕು. ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ರೆ ಸುಮ್ಮನೆ ಭೇಟಿ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಬೇಕು. ಅದನ್ನ ರಂಗೋಲಿ ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೆ. ಕೇವಲ ನಮ್ಮ ಕಾರ್ಯಕರ್ತರು, ಮುಖಂಡರನ್ನ ಅಷ್ಟೇ ಭೇಟಿ ಮಾಡಬಹುದು. ನನಗೆ ಮತ ಕೊಟ್ಟಂತ ತಾಯಂದಿರನ್ನ, ಮಹಿಳೆಯರನ್ನ ಭೇಟಿ ಮಾಡಿ ಅವ್ರ ಕೆಲಸ ಕಾರ್ಯ ಮಾಡ್ತೀನೋ ಅದು ಎರಡನೇ ವಿಚಾರ. ಅವ್ರು ಹೋಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ